ಇತ್ತೀಚೆಗೆ ರಾಜ್ಯದಲ್ಲಿ ಚಿರತೆಗಳ ಕಾಟ ಹೆಚ್ಚಾಗಿದೆ. ಅದೇ ರೀತಿಯಲ್ಲಿ ಹಾವೇರಿ ತುಮಕೂರಲ್ಲಿ ಕೂಡ ಚಿರತೆ ಹಾವಳಿ ಜೋರಾಗಿತ್ತು. ಆದರೆ ಇದಕ್ಕೆ ಅರಣ್ಯ ಇಲಾಖೆ ಬ್ರೇಕ್ ಹಾಕಿದೆ. ಅದು ಹೇಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಭಯ, ಇಡೀ ಗ್ರಾಮದಲ್ಲಿ ಆತಂಕ, ಗಾಬರಿಯಲ್ಲಿಯೇ ಓಡಾಡ್ತಿರೋ ಜನರು. ಇಷ್ಟೆಲ್ಲ ಕಾರಣವಾಗಿದ್ದು ಇದೇ ಚಿರತೆ ನೋಡಿ. ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದ ಚಿರತೆಯೊಂದು ಮನೆಯೊಳಗೆ ನುಗ್ಗಿದೆ. ಮನೆಯೊಳಗೆ ದಿಢೀರ್ ಪ್ರತ್ಯಕ್ಷವಾದ ಚಿರತೆ. ಜನರ ನಿದ್ದೆಗೆಡಿಸಿ ಚಿರತೆ ಕೊನೆಗೂ ಸೆರೆ. ಇಲ್ಲಿ ನೋಡಿ ಹೇಗೆ ಮಲಗಿದೆ. ಸ್ವಲ್ಪ ಯಾಮಾರಿದ್ರು ಚಿರತೆ ಅಟ್ಯಾಕ್ ಮಾಡಿಬಿಡ್ತಿತ್ತು. ಆದ್ರೆ ಮನೆಯೊಳಗೆ ಇದ್ದವರು ಚಿರತೆ ಲಾಕ್ ಮಾಡಿ ಆಚೆ ಬಂದು ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ರು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ನಾಡಿಗೇರ ಹೋಣಿಯಲ್ಲಿ ಚಿರತೆ ಜನರ ನಿದ್ದೆಗೆಡಿಸಿತ್ತು. ವಿಷಯ ಗೊತ್ತಾಗ್ತಿದ್ದಂತೆ ಬಲೆ ಸಮೇತ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಅರವಳಿಕೆ ನೀಡಿ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ತುಮಕೂರಿನಲ್ಲೂ ಚಿರತೆ ಕಾಟ. ಇನ್ನು ತುಮಕೂರಿನ ಬೆಳಗುಂಬಿ ಬಳಿ ಇರುವ ವಾಕಶ್ರವಣ ದೋಷವುಳ್ಳ ಮಕ್ಕಳ ವಸತಿ ಶಾಲೆ ಬಳಿ ಚಿರತೆಯೊಂದು ಕಾಣಿಸಿಕೊಂಡಿತ್ತು. ಅಡಗಿ ಕುಳಿತಿದ್ದ ಚಿರತೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನಿಟ್ಟು ಸೆರೆ ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇತ್ತೀಚೆಗೆ ರಾಜ್ಯದಲ್ಲಿ ಚಿರತೆಗಳ ಕಾಟ ಹೆಚ್ಚಾಗಿದೆ. ಅದೇ ರೀತಿಯಲ್ಲಿ ಹಾವೇರಿ ತುಮಕೂರಲ್ಲಿ ಕೂಡ ಚಿರತೆ ಹಾವಳಿ ಜೋರಾಗಿತ್ತು. ಆದರೆ ಇದಕ್ಕೆ ಅರಣ್ಯ ಇಲಾಖೆ ಬ್ರೇಕ್ ಹಾಕಿದೆ. ಅದು ಹೇಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಭಯ, ಇಡೀ ಗ್ರಾಮದಲ್ಲಿ ಆತಂಕ, ಗಾಬರಿಯಲ್ಲಿಯೇ ಓಡಾಡ್ತಿರೋ ಜನರು. ಇಷ್ಟೆಲ್ಲ ಕಾರಣವಾಗಿದ್ದು ಇದೇ ಚಿರತೆ ನೋಡಿ. ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದ ಚಿರತೆಯೊಂದು ಮನೆಯೊಳಗೆ ನುಗ್ಗಿದೆ. ಮನೆಯೊಳಗೆ ದಿಢೀರ್ ಪ್ರತ್ಯಕ್ಷವಾದ ಚಿರತೆ. ಜನರ ನಿದ್ದೆಗೆಡಿಸಿ ಚಿರತೆ ಕೊನೆಗೂ ಸೆರೆ. ಇಲ್ಲಿ ನೋಡಿ ಹೇಗೆ ಮಲಗಿದೆ. ಸ್ವಲ್ಪ ಯಾಮಾರಿದ್ರು ಚಿರತೆ ಅಟ್ಯಾಕ್ ಮಾಡಿಬಿಡ್ತಿತ್ತು. ಆದ್ರೆ ಮನೆಯೊಳಗೆ ಇದ್ದವರು ಚಿರತೆ ಲಾಕ್ ಮಾಡಿ ಆಚೆ ಬಂದು ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ರು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ನಾಡಿಗೇರ ಹೋಣಿಯಲ್ಲಿ ಚಿರತೆ ಜನರ ನಿದ್ದೆಗೆಡಿಸಿತ್ತು. ವಿಷಯ ಗೊತ್ತಾಗ್ತಿದ್ದಂತೆ ಬಲೆ ಸಮೇತ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಅರವಳಿಕೆ ನೀಡಿ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ತುಮಕೂರಿನಲ್ಲೂ ಚಿರತೆ ಕಾಟ. ಇನ್ನು ತುಮಕೂರಿನ ಬೆಳಗುಂಬಿ ಬಳಿ ಇರುವ ವಾಕಶ್ರವಣ ದೋಷವುಳ್ಳ ಮಕ್ಕಳ ವಸತಿ ಶಾಲೆ ಬಳಿ ಚಿರತೆಯೊಂದು ಕಾಣಿಸಿಕೊಂಡಿತ್ತು. ಅಡಗಿ ಕುಳಿತಿದ್ದ ಚಿರತೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನಿಟ್ಟು ಸೆರೆ ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇತ್ತೀಚೆಗೆ ರಾಜ್ಯದಲ್ಲಿ ಚಿರತೆಗಳ ಕಾಟ ಹೆಚ್ಚಾಗಿದೆ. ಅದೇ ರೀತಿಯಲ್ಲಿ ಹಾವೇರಿ ತುಮಕೂರಲ್ಲಿ ಕೂಡ ಚಿರತೆ ಹಾವಳಿ ಜೋರಾಗಿತ್ತು. ಆದರೆ ಇದಕ್ಕೆ ಅರಣ್ಯ ಇಲಾಖೆ ಬ್ರೇಕ್ ಹಾಕಿದೆ. ಅದು ಹೇಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಭಯ, ಇಡೀ ಗ್ರಾಮದಲ್ಲಿ ಆತಂಕ, ಗಾಬರಿಯಲ್ಲಿಯೇ ಓಡಾಡ್ತಿರೋ ಜನರು. ಇಷ್ಟೆಲ್ಲ ಕಾರಣವಾಗಿದ್ದು ಇದೇ ಚಿರತೆ ನೋಡಿ. ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದ ಚಿರತೆಯೊಂದು ಮನೆಯೊಳಗೆ ನುಗ್ಗಿದೆ.
ಮನೆಯೊಳಗೆ ದಿಢೀರ್ ಪ್ರತ್ಯಕ್ಷವಾದ ಚಿರತೆ. ಜನರ ನಿದ್ದೆಗೆಡಿಸಿ ಚಿರತೆ ಕೊನೆಗೂ ಸೆರೆ. ಇಲ್ಲಿ ನೋಡಿ ಹೇಗೆ ಮಲಗಿದೆ. ಸ್ವಲ್ಪ ಯಾಮಾರಿದ್ರು ಚಿರತೆ ಅಟ್ಯಾಕ್ ಮಾಡಿಬಿಡ್ತಿತ್ತು. ಆದ್ರೆ ಮನೆಯೊಳಗೆ ಇದ್ದವರು ಚಿರತೆ ಲಾಕ್ ಮಾಡಿ ಆಚೆ ಬಂದು ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ರು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ನಾಡಿಗೇರ ಹೋಣಿಯಲ್ಲಿ ಚಿರತೆ ಜನರ ನಿದ್ದೆಗೆಡಿಸಿತ್ತು. ವಿಷಯ ಗೊತ್ತಾಗ್ತಿದ್ದಂತೆ ಬಲೆ ಸಮೇತ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಅರವಳಿಕೆ ನೀಡಿ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ತುಮಕೂರಿನಲ್ಲೂ ಚಿರತೆ ಕಾಟ. ಇನ್ನು ತುಮಕೂರಿನ ಬೆಳಗುಂಬಿ ಬಳಿ ಇರುವ ವಾಕಶ್ರವಣ ದೋಷವುಳ್ಳ ಮಕ್ಕಳ ವಸತಿ ಶಾಲೆ ಬಳಿ ಚಿರತೆಯೊಂದು ಕಾಣಿಸಿಕೊಂಡಿತ್ತು. ಅಡಗಿ ಕುಳಿತಿದ್ದ ಚಿರತೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನಿಟ್ಟು ಸೆರೆ ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇತ್ತೀಚೆಗೆ ರಾಜ್ಯದಲ್ಲಿ ಚಿರತೆಗಳ ಕಾಟ ಹೆಚ್ಚಾಗಿದೆ. ಅದೇ ರೀತಿಯಲ್ಲಿ ಹಾವೇರಿ ತುಮಕೂರಲ್ಲಿ ಕೂಡ ಚಿರತೆ ಹಾವಳಿ ಜೋರಾಗಿತ್ತು. ಆದರೆ ಇದಕ್ಕೆ ಅರಣ್ಯ ಇಲಾಖೆ ಬ್ರೇಕ್ ಹಾಕಿದೆ. ಅದು ಹೇಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಸ್ವಲ್ಪ ಸೈಡ್ ಆಗಿ ಸೈಡ್ ಆಗ್ರಿ. ಭಯ, ಇಡೀ ಗ್ರಾಮದಲ್ಲಿ ಆತಂಕ, ಗಾಬರಿಯಲ್ಲಿಯೇ ಓಡಾಡ್ತಿರೋ ಜನರು. ಇಷ್ಟೆಲ್ಲ ಕಾರಣವಾಗಿದ್ದು ಇದೇ ಚಿರತೆ ನೋಡಿ. ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದ ಚಿರತೆಯೊಂದು ಮನೆಯೊಳಗೆ ನುಗ್ಗಿದೆ. ಮನೆಯೊಳಗೆ ದಿಢೀರ್ ಪ್ರತ್ಯಕ್ಷವಾದ ಚಿರತೆ. ಜನರ ನಿದ್ದೆಗೆಡಿಸಿ ಚಿರತೆ ಕೊನೆಗೂ ಸೆರೆ. ಇಲ್ಲಿ ನೋಡಿ ಹೇಗೆ ಮಲಗಿದೆ. ಸ್ವಲ್ಪ ಯಾಮಾರಿದ್ರು ಚಿರತೆ ಅಟ್ಯಾಕ್ ಮಾಡಿಬಿಡ್ತಿತ್ತು. ಆದ್ರೆ ಮನೆಯೊಳಗೆ ಇದ್ದವರು ಚಿರತೆ ಲಾಕ್ ಮಾಡಿ ಆಚೆ ಬಂದು ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ರು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ನಾಡಿಗೇರ ಹೋಣಿಯಲ್ಲಿ ಚಿರತೆ ಜನರ ನಿದ್ದೆಗೆಡಿಸಿತ್ತು. ವಿಷಯ ಗೊತ್ತಾಗ್ತಿದ್ದಂತೆ ಬಲೆ ಸಮೇತ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಅರವಳಿಕೆ ನೀಡಿ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ತುಮಕೂರಿನಲ್ಲೂ ಚಿರತೆ ಕಾಟ. ಇನ್ನು ತುಮಕೂರಿನ ಬೆಳಗುಂಬಿ ಬಳಿ ಇರುವ ವಾಕಶ್ರವಣ ದೋಷವುಳ್ಳ ಮಕ್ಕಳ ವಸತಿ ಶಾಲೆ ಬಳಿ ಚಿರತೆಯೊಂದು ಕಾಣಿಸಿಕೊಂಡಿತ್ತು. ಅಡಗಿ ಕುಳಿತಿದ್ದ ಚಿರತೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನಿಟ್ಟು ಸೆರೆ ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.